ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಶುಕ್ರವಾರ ತನ್ನ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. ಅಸ್ತಿತ್ವದಲ್ಲಿರೋ ಕಲ್ಯಾಣ ಯೋಜನೆಗಳ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡೋದು ಸೇರಿದ ಹಾಗೆ ಆರೋಗ್ಯ ಸೇವೆಯನ್ನ ಬಲಪಡಿಸುವುದು, ಮೂಲ ಸೌಕರ್ಯ ಅಭಿವೃದ್ಧಿ ಒಳಗೊಂಡ ಹಾಗೆ 10 ಪ್ರತಿಜ್ಞೆಗಳನ್ನ ಮಾಡಿದೆ. ಪ್ರಣಾಳಿಕೆ ಬಿಡುಗಡೆ ಮಾಡಿರೋ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ಟಿಎಂಸಿ ಸತತ 4ನೇ ಅವಧಿಗೆ ಅಧಿಕಾರಕ್ಕೆ ಬಂದ್ರೆ ಈ ಎಲ್ಲಾ ಬದ್ಧತೆಗಳು ಸರ್ಕಾರಕ್ಕೆ ಮಾರ್ಗದರ್ಶಿ ನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ನಮ್ಮ ಸರ್ಕಾರದ 10 ಪ್ರತಿಜ್ಞೆಗಳನ್ನ ನಿಮ್ಮ ಮುಂದೆ ಗೌರವಯುತವಾಗಿ ಪ್ರಸ್ತುತಪಡಿಸ್ತಿದ್ದೀನಿ ಅಂತಾನು ಹೇಳಿದ್ರು. ಪ್ರಮುಖ ಬದ್ಧತೆಗಳಲ್ಲಿ ಆರೋಗ್ಯ ಸೇವೆ ಮನೆ ಬಾಗಿಲಿಗೆ ತಲುಪಿಸೋ ದುಬಾರೆ ಚಿಕಿತ್ಸೆಯಾಗಿದ್ದು, ರಾಜ್ಯ ಸರ್ಕಾರ ಪ್ರತಿ ವರ್ಷ ಪ್ರತಿ ಬ್ಲಾಕ್ ಹಾಗೆ ಪಟ್ಟಣದಲ್ಲಿ ಆರೋಗ್ಯ ಶಿಬಿರಗಳನ್ನ ಆಯೋಜಿಸುತ್ತೆ ಅಂತ ಹೇಳಿದ್ದಾರೆ. ಆರೋಗ್ಯ ಸೇವೆಗಳು ಪ್ರತಿ ಮನೆ ಅಂಗಳವನ್ನ ತಲುಪುತ್ತೆ. ಪ್ರತಿ ಬ್ಲಾಕ್ ಮತ್ತು ಪಟ್ಟಣದಲ್ಲಿನ ದುಬಾರೆ ಚಿಕಿತ್ಸೆ ಶಿಬಿರಗಳ ಮೂಲಕ ಜನರು ತಮ್ಮ ಮನೆ ಬಾಗಿಲಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ಪಡಿತಾರೆ ಅಂತ ಹೇಳಿದ್ರು. ಹಾಗೆ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ನಡೆಯೋ ಪ್ರಮುಖ ಕಲ್ಯಾಣ ಕಾರ್ಯಕ್ರಮವಾದ ಲಕ್ಷ್ಮೀ ಭಂಡಾರ್ ಯೋಜನೆಯಡಿ ಮಹಿಳೆಯರಿಗೆ ನೀಡ್ತಾ ಇರೋ ಹಣವನ್ನ ಹೆಚ್ಚಿಸೋದಾಗಿ ಪಕ್ಷ ಭರವಸೆ ಕೊಟ್ಟಿದೆ. ಮಹಿಳೆಯರ ಸಬಲೀಕರಣ ನಮ್ಮ ಸರ್ಕಾರದ ಆದ್ಯತೆಯಾಗಿದ್ದು, ಮಾಸಿಕ ಆರ್ಥಿಕ ಸಹಾಯವನ್ನ 500 ರೂಪಾಯಿಗೆ ಹೆಚ್ಚಿಸಲಾಗುತ್ತೆ. ಸಾಮಾನ್ಯ ವರ್ಗದ ಮಹಿಳೆಯರು ತಿಂಗಳಿಗೆ 1,500 ರೂಪಾಯಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಸೇರಿದವರು ನೇರ ವರ್ಗಾವಣೆ ಮೂಲಕ ತಿಂಗಳಿಗೆ 1,700 ರೂಪಾಯಿಗಳನ್ನ ಪಡೆಯಬಹುದು ಅಂತಾನು ಹೇಳಿದ್ದಾರೆ. আমাদের যে দলের পক্ষ থেকে যে ইস্তাহার, সেই ইস্তাহারও আমরা আজকে আপনাদের সম্মুখে প্রকাশ করছি। এটা 6টা ল্যাঙ্গুয়েজে পড়া হয়েছে। বাংলা দিয়ে শুরু, দেখুন সবার হাতে আছে। এরপর আরো যদি লোকাল ল্যাঙ্গুয়েজে প্রয়োজন থাকে দেখুন। সবারটাই নেই, সবারই যখন ভাষা আছে সবারটাই নেই। আমার মনে হয়ে গেছে অনেকক্ষণ, আপনারা অনেকক্ষণ নিশ্চিন্ত কষ্ট করে হয়ে গেছে, মানে এখন তো ক্যামেরা খুব জোরদার। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.